ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇವಾಗ ನೋಡಿ, ಬರೀ ಕಾಂಗ್ರೆಸ್ಸಿಗಲ್ಲ, ಇಡೀ ಮಹಾಗಠಬಂಧನಿಗೆ ಹಿಂದೆಡೆ ಆಯಿತು. ನಾವು ಮೊದಲೇ ಹೇಳಿದ್ದೀವಿ, SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ಮಾಡ್ತಾ ಇದ್ದಾರೆ, ಇದರಲ್ಲಿ ಅಪೋಸಿಷನ್ ವೋಟರ್ಸ್ ಎಲ್ಲ ಕಟ್ ಮಾಡೋಕ್ಕೆ ತೆಗೆದಾಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು 65 ಲಕ್ಷ ವೋಟರ್ಸನ್ನು SIR ಪ್ರಾಸೆಸ್ ಪ್ರಕಾರ ಅವ್ರು ತೆಗೆದುಹಾಕಿದ್ರು. ಇದರಲ್ಲಿ ಯಾರು ಹಿಂದುಳಿದ ಜನರು, ದಲಿತರು, ಟ್ರೈಬಲ್ಸು, ಅಲ್ಪಸಂಖ್ಯಾತರು, ಬಡವರು, ಇವರೆಲ್ಲ ವೋಟ್ಸ್ ಎಲ್ಲ ತೆಗೆದುಹಾಕಿದ್ರು. ಆವಾಗಲೇ ಈ ಎಲೆಕ್ಷನಿಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಲಿಲ್ಲ. ಅದ್ರ ಜೊತೆಯಲ್ಲಿ ಇವ್ರು ಏನು ಮಾಡಿದ್ರು, 10,000 ರೂಪಾಯಿ ಮಹಿಳೆಯರ ಅಕೌಂಟಲ್ಲಿ, ಏನೂ ಸ್ಕೀಮ್ ಇಲ್ಲ. ಇವಾಗ ನಾವಿಲ್ಲಿ ಗ್ಯಾರಂಟಿ ಸ್ಕೀಮು ನಾವು ಪ್ರಾಮಿಸ್ ಮಾಡ್ಬೋದು ಎಲೆಕ್ಷನಲ್ಲಿ, ನಾವು ಎಲೆಕ್ಷನ್ ಗೆದ್ದು ಬಂದರೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂದ್ಬಿಟ್ಟು ನಾವು ಪ್ರಣಾಳಿಕೆ ಪ್ರಕಾರ ಇಲ್ಲಾಂದ್ರೆ ಗ್ಯಾರಂಟೀಸ್ ಅನೌನ್ಸ್ಮೆಂಟ್ ಪ್ರಕಾರ ನಾವೆಲ್ಲ ಮಾಡ್ಬೋದು. ಬಟ್ ಅವ್ರು ಏನು ಮಾಡಿದ್ರು, 10,000 ರೂಪಾಯಿ ಯಾವುದೇ ಸ್ಕೀಮ್ ಇಲ್ದಂಗೆ ಡೈರೆಕ್ಟ್ ಮಹಿಳೆಯರು ಅವ್ರ ಅಕೌಂಟಲ್ಲಿ ಎಲೆಕ್ಷನ್ ಅನೌನ್ಸ್ ಆಗೋ ಒಂದು ವಾರ ಮುಂಚೆ ಮಹಿಳೆಯರ ಅಕೌಂಟಲ್ಲಿ ಹಾಕ್ಬಿಟ್ಟು, ಅದರಿಂದ ಮಹಿಳೆಯರ ವೋಟ್ ಅವ್ರಿಗೆ ಸಿಕ್ಕಿದೆ. ಪ್ಲಸ್ ಈ ವೋಟ್ SIR ರಿವಿಷನ್ನಿಂದ ವೋಟ್ ತೆಗೆದಾಗಿದ್ದಕ್ಕೆ ನಮಗೆ ದೊಡ್ಡ ಹೊಡೆತ ಬಿದ್ದಿದೆ. ನಾ ಇಶ್ಯೂವನ್ನು ಎಲೆಕ್ಷನ್ ಕಮಿಷನ್ ವರೆಗೆ ತೊಗೊಂಡು ಹೋಗಿದ್ದೀವಿ. ಆದರೆ ಈ ಥರ ಒಂದು ವೋಟ್ ಚೋರಿ ಏನು ನಾವು ಅಭಿಯಾನ ನಡೆಸಿದ್ದೀವಿ, ಆ ವೋಟ್ ಚೋರಿಯಿಂದಲೇ ಇವರು ಎಲೆಕ್ಷನ್ ಗೆದ್ದಿರೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು SIR ವಿರುದ್ಧ, ಎಲೆಕ್ಷನ್ ಕಮಿಷನ್ ವಿರುದ್ಧ ನಾವು ಸುಪ್ರೀಂ ಕೋರ್ಟಲ್ಲಿ ಹೋಗಿದ್ದೀವಿ. ಸುಪ್ರೀಂ ಕೋರ್ಟ್ ಅವರು ನಮ್ಮ ಪರವಾಗಿ ತೀರ್ಮಾನ ಕೊಟ್ಟರು. ಅವರಂದ್ರು ವೋಟರ್ಸ್ ಲಿಸ್ಟಲ್ಲಿ ಎಂಟ್ರಿ ಆಫ್ ವೋಟ್ಸು ಮಾಡಿಸ್ಬೋದು ಅಂದ್ಬಿಟ್ಟು. ಬಟ್ ಅದಕ್ಕೆ ಟೈಮ್ ಕೊಟ್ಟಿರಲಿಲ್ಲ ಎಲೆಕ್ಷನ್ ಕಮಿಷನ್ ಅವರು. ಅದಕ್ಕೆ ನಮಗೆ ಸಹಾಯನೂ ಮಾಡಲಿಲ್ಲ, ಆನ್ಲೈನು ಲಿಸ್ಟ್ ಬಿಡುಗಡೆನೂ ಮಾಡಲಿಲ್ಲ. ಅದಕ್ಕೆ ಏನು 1-2 ಲಕ್ಷ 3 ಲಕ್ಷ ನಾವು ವೋಟ್ ಎನ್ರೋಲ್ಮೆಂಟ್ ಮಾಡಕ್ಕೆ ನಮಗೆ ಅವಕಾಶ ಸಿಕ್ತು. ನಮಗೆ ಇನ್ನೂ ಜಾಸ್ತಿ ಟೈಮ್ ಸಿಗ್ತಾ ಇದ್ರೆ ನಾವೆಲ್ಲ ಎನ್ರೋಲ್ಮೆಂಟ್ ಮಾಡಿಸ್ತಾ ಇದ್ವಿ. ಇದು ಏನು ಮಹಾಗಠಬಂಧನ್ ವರ್ಸಸ್ NDA ಎಲೆಕ್ಷನ್ ಇರಲಿಲ್ಲ. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ಬಿಹಾರ್ ಜನರು ಈ ಎಲೆಕ್ಷನ್ ಇತ್ತು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ಮಹಾಗಠಬಂಧನ್ ಈ ಎಲೆಕ್ಷನ್ ಇತ್ತು. NDA ಸರ್ಕಾರಕ್ಕೆ ವಿರುದ್ಧವಾಗಿ ಆಂಟಿ ಇನ್ಕಂಬೆನ್ಸಿ ಸುಮಾರಿದ್ದು. 1.5 ಕೋಟಿ ಜನರು, ಬಿಹಾರಿಂದ 1.5 ಕೋಟಿ ಜನರು ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಉದ್ಯೋಗ ಇಲ್ಲ ಅವ್ರಿಗೆ. ಉದ್ಯೋಗ ಇಲ್ಲಿದ್ದಕ್ಕೆ ಹೊರಗಡೆ ಹೋಗಿ ಕೆಲಸ ಮಾಡೋದು. ಅಲ್ಲಿ ಇಂಡಸ್ಟ್ರಿ ಇಲ್ಲ, ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ. ಈ ಎಲೆಕ್ಷನ್ ಅವ್ರಿಗೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಇದು SIR ಪ್ರಕಾರ ಅವ್ರು ವೋಟ್ ತೆಗೆದು ಹಾಕಿದ್ದಕ್ಕೆ, ಪ್ಲಸ್ ಈ 10,000 ಡೈರೆಕ್ಟ್ಲಿ ಇದು ಬ್ರೈಬರಿ ಅವ್ರ ಅಕೌಂಟಲ್ಲಿ ಡೈರೆಕ್ಟ್ ಅವ್ರ ಅಕೌಂಟಲ್ಲಿ ಹಾಕಿರೋದು. ಇದು ಬ್ರೈಬ್ ಮಾಡಿದ್ದು ಎಲೆಕ್ಷನ್ ಗೆದ್ದಿರೋ. ನಾನು ರಿಯಾಕ್ಷನ್ ಆಲ್ರೆಡಿ ನಾನು ಟ್ವೀಟ್ ಮಾಡಿ ಫೇಸ್ಬುಕ್ಕಲ್ಲಿ ಮಾಡಿದ್ದೀನಿ. ಯಾರೇ ಇನ್ವಾಲ್ವ್ ಆಗಲಿ, ಯಾವುದೇ ಕಮ್ಯುನಿಟಿ ಅವನಿರಲಿ, ಅವನಿಗೆ ತಕ್ಕಂಥ ಶಿಕ್ಷೆ ಕೊಡಬೇಕು. ಇದು ಅಕ್ಸೆಪ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಪ್ಲಸ್ ಇದ್ರ ಜೊತೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟು ವಿಫಲ ಇದೆ. ಯಾಕಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರ ಇದ್ದಾಗ, ಗಲಭೆ ಆದಾಗ, ಈ ಥರದ ಇಶ್ಯೂಸ್ ಬಂದಾಗ ಅವರು ತಗೋಬೇಕು. ಇದೇ ಥರ ಹಿಂದೆ ಬಾಂಬೆದಲ್ಲಿ ಆದಾಗ ಅಲ್ಲಿನ ಮುಖ್ಯಮಂತ್ರಿ ಮತ್ತು ದೇಶದ ಹೋಮ್ ಮಿನಿಸ್ಟರ್ ಇಬ್ಬರು ರಿಸೈನ್ ಮಾಡಿದ್ದಾರೆ. ಡೆಲ್ಲಿ ಹೋಗ್ತಾ ಇದ್ದಾರೆ, ಅದು ಒಂದು. ಎರಡನೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಈ ಥರ ಆದರೂ ಬಳ್ಳಾರಿಗೆ ಅವಕಾಶ ಸಿಗುತ್ತಾ ಇಲ್ಲ ಅಂತ? ಬಳ್ಳಾರಿಗೆ ಅವಕಾಶ ಸಿಕ್ಕಿತ್ತು. ಬಳ್ಳಾರಿಗೆ ಮಂತ್ರಿ ಆಗಿದ್ರು. ಏನೇ ಒಂದು ಇಶ್ಯೂ ಬಂದಾಗ BJP ಅವರು ಅವ್ರ ವಿರುದ್ಧ ಮಾತಾಡಿದಾಗ ಅವ್ರು ಸ್ವತಃ ನಾನು ಆ ಹುದ್ದೆಯಲ್ಲಿ ಇದ್ದು ತನಿಖೆ ಮಾಡ್ಸೋಕ್ಕಾಗೋದಿಲ್ಲ, ಅದು ಇಂಪಾರ್ಷಿಯಲ್ ತನಿಖೆ ಆಗೋದಿಲ್ಲ ಅಂದ್ಬಿಟ್ಟು ಅವ್ರು ಸ್ವತಃ ರಿಸೈನ್ ಮಾಡಿದ್ದಾರೆ. ನಮ್ಮೆಲ್ಲರದ್ದು ಆಸೆ ಏನಂದರೆ ನಾಗೇಂದ್ರ ಅವರು ಮತ್ತೊಂದು ಸಲ ಮಂತ್ರಿಯಾಗಿ ಬರಬೇಕು. ರೀಶಫಲ್ ಯಾವಾಗ ಆಗುತ್ತೆ ಅವಾಗ ಮಂತ್ರಿ ಆಗಿ ಬಂದೇ ಬರುತ್ತಾರೆ. ಪ್ಲಸ್ ಇವಾಗ ಮುಖ್ಯಮಂತ್ರಿ ವಿಷಯ ಬಗ್ಗೆ ಹೈಕಮಾಂಡ್ ಬಿಟ್ಟರೆ ಬೇರೆ ಯಾರು ನಿರ್ಧಾರ ತೊಗೊಳಕ್ಕಾಗಲ್ಲ. ಅಲ್ಲಿ ವೇಕೆನ್ಸಿನೂ ಇಲ್ಲ, ಅಲ್ಲಿ ಸದ್ಯಕ್ಕೆ ವೇಕೆನ್ಸಿ ಇಲ್ಲ. ಅದು ಡಿಸಿಷನ್ ಏನಾದರೂ ಮಾಡಬೇಕಂದ್ರೆ ಯಾವಾಗ ಮಾಡಬೇಕಂದ್ರೆ ಹೈಕಮಾಂಡೇ ಡಿಸಿಷನ್ ತೊಗೊತಾರೆ. ಒಂದು. ಸೆಕೆಂಡ್, ರೀಶಫಲ್ ಬಗ್ಗೆ ಕೂಡ ಹೈಕಮಾಂಡ್ ಅವರೇ ಡಿಸಿಷನ್ ತೊಗೊತಾರೆ. CWC ಇಸ್ ಆಲ್ಸೋ ಪಾರ್ಟ್ ಆಫ್ ಹೈಕಮಾಂಡ್. ಹೈಕಮಾಂಡ್ ಅಂದರೆ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ. ಸದ್ಯಕ್ಕೆ ಏನು ಚರ್ಚೆ ಆಗಿಲ್ಲ. ಚರ್ಚೆ ಆದಾಗ ತಮಗೆಲ್ಲರಿಗೆ ಡೆಲ್ಲಿಯಿಂದಾನೇ ನಾವು ತಿಳಿಸ್ತೀವಿ. ಸರ್, ಈಗ ಕಳೆದ 1 ವರ್ಷದಿಂದಲೂ ಸಹಿತ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಎಲ್ಲ ನಾಯಕರು ಸಹಿತ ಮೂಗಿಗೆ ತುಪ್ಪ ಸುರಿತಾ ಇದ್ದಾರೆ. ಹೊರತಾಗಿ ಇಲ್ಲಿವರೆಗೆ ಅವ್ರಿಗೆ ಸಚಿವ ಸ್ಥಾನ ಕೊಡ್ತಿಲ್ಲ ಸರ್. ಎಲ್ಲೋ ಒಂದು ಕಡೆಗೆ ನಾಗೇಂದ್ರ ಅವರನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ಹೈಕಮಾಂಡ್, ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಪದೇ ಪದೇ. ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಸೈನ್ ಮಾಡಿ ಅಂದ್ಬಿಟ್ಟು ಯಾರು ಹೇಳಿರಲಿಲ್ಲ. ನಾಗೇಂದ್ರ ಅವರು ಸ್ವತಃವಾಗಿ ಇಂಪಾರ್ಷಿಯಲ್ ತನಿಖೆ ಆಗಬೇಕು ಅಂದ್ಬಿಟ್ಟು ಅವರೇ ರಿಸಿಗ್ನೇಷನ್ ಮಾಡಿರೋದು. ಒಂದು. ಸೆಕೆಂಡು, ಬೇರೆ ಬೇರೆ ಕಾರಣದಿಂದ ರೀಶಫಲ್ ಮಾಡಬೇಕು, ಇನ್ನೊಂದೇನೋ ಆಗಬೇಕು, ಇನ್ನೊಂದೇನೋ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ಬಿಟ್ಟು ಅದು ಪೋಸ್ಟ್ಪೋನ್ ಆಗ್ಕೊಂತ ಇದೆ. CM ಹೇಳಿದ್ದಾರೆ, ಡೆಪ್ಯೂಟಿ CM ಮತ್ತು ಅಧ್ಯಕ್ಷರು, ನಮ್ಮ ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಉಸ್ತುವಾರಿ ಅವರು ಕೂಡ ಹೇಳಿದ್ದಾರೆ. ಅವ್ರದ್ದು ಸ್ಥಾನಮಾನ ನಮ್ಮ ಪಾರ್ಟಿಯಲ್ಲೂ ಇದೆ, ನಮ್ಮ ಮನಸ್ಸಲ್ಲಿ ಇದೆ, ನಮ್ಮ ಹೃದಯದಲ್ಲಿದೆ. ಇಡೀ ಹೈಕಮಾಂಡಿಗೆ ಎಲ್ಲ ಗೊತ್ತಿದೆ. ಆ ಕರೆಕ್ಟ್ ಟೈಮ್ ಬಂದಾಗ ಮಾಡಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.